ಏ ಗಿರೀಶ, ನನ್ನ ಹತ್ರ ನೀನ್ ನಾಟ ತೋರಿಸ್ತೀಯಾ? ಇವತ್ ನಿನ್ ಕತೆ ಮುಗೀತ್ ಕಣ. ಕೊಡ್ರ ಕತ್ತಿ. ಅಯ್ಯೋ, ನಮಸ್ಕಾರ ಅಣ್ಣ. ಗಿರೀಶನ್ ಮ್ಯಾಟ್ರ್ ಮುಗೀತು. ತಗೋ, 1,00,000 ಇದೆ. ನೋಡದ್ಯಾ, ಮೊಸರು ಕಡ್ದಂಗ್ ಮನ್ಸಿನ ಕಡ್ದ್ಬಿಟ್ಟು ಹೋಗ್ತಾವ್ರೆ. 2 ನಿಮಿಷದಲ್ಲಿ ಲಕ್ಷ ಸಂಪಾದಿಸ್ತಾವ್ರ ನೋಡು. ಇನ್ನೇನಯ್ಯ, ಜೀವನದಲ್ಲಿ ಬೇಗ ಮುಂದೆ ಬರ್ಬೇಕು ಅನ್ಕೊಂಡ್ರೆ ಇದೊಂದೇ ದಾರಿ. ಈ ಕಾಲದಲ್ಲಿ ನ್ಯಾಯವಾಗಿ ಮಾತಾಡ್ಕೊಂಡು ನಿಯತ್ತಾಗಿ ದುಡ್ದು ತಿಂತೀನಿ ಅಂದ್ರೆ ಯಾವ ಬೇಳೆನೂ ಬೇಯೋದಿಲ್ಲ. ಒಳ್ಳೆಯವನಾಗಿದ್ರೆ ಕೆಲ್ಸಕ್ಕೆ ಬರಲ್ಲ, ಗೊತ್ತಾ ಅಣ್ಣ? ನಾನು ಹೇಳಿದ ಹುಡ್ಗ ಇವನೇ. ಯಾವ ಏರಿಯಾ? ಊರು ಶ್ರೀರಂಗಪಟ್ಟಣ. ಹೆಸರು ಕುಮಾರ. ಮುರಳಿ ಕುಮಾರನ್ ಮಗ. ಊರ ಹೆಸರಲ್ಲೆಲ್ಲ ವೀರತ್ವ ಇದೆ, ನಿನ್ ಗುಂಡ್ಗೆಲ್ ವೀರತ್ವ ಆಯ್ತಾ? ಹೇಳಣ್ಣ, ಯಾರ್ಗಣ ಚುಚ್ಬೇಕು? ಯಾರ ನೀನು? ಏನಣ್ಣ, ನಾನ್ ಗುರ್ತು ಸಿಗ್ಲಿಲ್ವಾ? ಏನಣ್ಣ ಇಷ್ಟು ಬೇಗ ಮರ್ತೋಗಿದ್ಯಾ? ಓಹೋ, ಏನಕ್ಕ? ಏನಪ್ಪ? ಜಾಗನೇ ಇಲ್ಲ. ನಿನಗ್ ಬೇರೆ ಸೀಟ್ ಸಿಕ್ಕಿದ್ಯಂತೆ. ಅದೃಷ್ಟ ಅಂದ್ರೆ ನಿಮ್ದೇನೆ. ಯಜಮಾನ್ರೇ, ಯಜಮಾನ್ರೇ, ನನಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ಯಾರಪ್ಪ ನೀನು? ಏನ್ ಬೇಕು? ನಾನ್ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಲ್ಲಪ್ಪ. ನಾನ್ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ ಕಣಪ್ಪ. ಜಾತಿ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಾ? ನೀನ್ ಯಾಕೆ ನಡಕ್ತಾ ಇದ್ಯಾ? ಇದೇ ಶಂಕರಣ್ಣನ್ ಗತ್ತು. ಏ ವರದಾ, ಪರವಾಗಿಲ್ಲ ಕಣ, ಒಳ್ಳೆ ಕೆಲ್ಸಗಾರ ಆಗಿದ್ಯಾ. ತಟ್ಬಿಟ್ಟು ಬಾರೋ ಅಂದ್ರೆ ಚುಚ್ಬಿಟ್ಟೆ ಬಂದೆ. ಸುಮ್ನೆ ಅನ್ಕೊಂಡೆ ಅಣ್ಣ. ಏಯ್ ಧರ್ಮ ಅಣ್ಣ, ತಾಳ್ರಣ್ಣ. ಜೀವನದಲ್ಲೇ ನೋಡ್ದೆ ಇರೋಷ್ಟು ದುಡ್ಡು ತಗೋ, ಇಟ್ಕೋ, ಜಾಲಿ ಜಾಲಿ ಮಾಡು, ಎಂಜಾಯ್. ಯಾವನವನು ನಡು ರೋಡಲ್ಲಿ ನಿಂತ್ಕೊಂಡು ಕನ್ಸ್ ಕಾಣ್ತಿರೋನು? ಹೋಗ, ಏಯ್ ಹೋಗ, ಹೋಗ ಅಂದೆ ತಾನೆ. ಅಯ್ಯೋ ಡ್ಯಾಡಿ, ಇನ್ನು ಮಲಗಿಲ್ವಾ? ಡ್ಯಾಡಿ ನಾವು ಅವಾಗ್ಲೇ ಮಲಗಿದ್ದೀವಿ. ₹1 ಆಗಿದ್ರು ಕಷ್ಟಪಟ್ಟು ದುಡ್ಡು ಸಂಪಾದಿಸ್ಬೇಕು.
ದುಡ್ಡಿದೇನೋ ಪೋಗ್ರ 10 ರೂಪಾಯಿ ತೆಗೆದು ಕೊಡ್ತಾ ಇದೀಯಾ? ಆ ಥರ ಎಲ್ಲ ಏನೂ ಇಲ್ಲ. ಅವ್ನ್ ಕಷ್ಟಪಟ್ಟು ದುಡಿತಾ ಇದ್ದ, ಅಂತವ್ರಿಗೆ ಎನ್ಕರೇಜ್ ಮಾಡ್ಬೇಕು ರಮ್ಯಾ. ಅಕ್ಕ ಸ್ವಲ್ಪ ನೀರು ಕುಡಿತೀನಿ. ಕುಡಿಯಪ್ಪ, ಆಯ್ತು. ಬ್ಯಾಗ್ ಯಾಕೆ ಹೊತ್ಕೊಂಡು ನೋಡ್ತಾ ಇದ್ದಲ್ಲ? ಇಟ್ಕೊಂಡು ನನ್ನ ಬ್ಯಾಗ್ ಎತ್ಕೊಂಡು ನೋಡ್ತಾವ್ನೆ. ಹಿಡಿರಿ ಅವ್ನ. ಕಳ್ಳ ನನ್ ಮಗನ ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ ಕಣೋ ನಿನ್ ಕತೆ. ನಿಂತ್ಕೊಳ್ಳ ನನ್ನ ಮಗ. ಕಳ್ತನ ಮಾಡ್ತೀಯಾ? ದುಡ್ಡು ತಿನ್ಬೇಕಣ. ದುಡ್ದು ಅಂದ್ರೆ ಏನು ಅಂತ ಕೇಳ್ತೀಯ ನಿನ್ನ? ಅಯ್ಯೋ ಕೆಲ್ಸ ಮಾಡಿ ತಿನ್ಬೇಕು ಕಣ. ಹಂಗ್ ಸರಿಯಾಗಿ ಹೇಳಿ ಅಣ್ಣ. ಕೆಲ್ಸ ಸಿಕ್ಕಿದ್ರೆ ಮಾಡಲ್ಲ ಅಂತೀನಾ? ಕೆಲ್ಸ ನಮ್ಮ ನೋಡ್ಕೊಂಡ್ ಬರಲ್ಲ ಕಣ, ನಾವೇ ಕೆಲ್ಸ ನೋಡ್ಕೊಂಡು ಹೋಗ್ಬೇಕು. ಕೇಳೋದಕ್ಕೆಲ್ಲ ಚೆನ್ನಾಗೇ ಇದೆ, ಹೊಟ್ಟೆ ಹಸಿದಿದೆ, ಊಟ ಕೊಡ್ಸು ಅಣ್ಣ. ಒಂದು ಆಮ್ಲೆಟ್ ನ 1 ಬೈಟ್ ಹಾಕಣ. ಇಡ್ಲಿ ಕುಡಿದೆ ಅಣ್ಣ. ಇಲ್ಲೊಂದು 2 ಪ್ಲೇಟ್ ಇಡ್ಲಿ ಪಾರ್ಸಲ್ ಬೇಕಾ? ಅಣ್ಣ ಬೇಗ ಪಾರ್ಸಲ್ ಮಾಡ್ಕೊಟ್ಬಿಡೋಣ. ಚೆನ್ನಾಗಿದೆ ಅಲ್ಲ ಅಣ್ಣ ನಂಗೆ 2 ದೋಸೆ ಅಣ್ಣ. ಸರಿನಪ್ಪ. ನೀನ್ ಹೇಳು. ಅಣ್ಣ 2 ಮೊಟ್ಟೆ ದೋಸೆ, ಆಮ್ಲೆಟ್, ಹಾಫ್ ಬಾಯ್ಲು, ಈರುಳ್ಳಿ ಜಾಸ್ತಿ. ಏಯ್ ಏನೋ ಇದು? ಏನೋಣ ನೋಡ್ತೀಯಾ? 2 ದಿನದಿಂದ ಬರೀ ಟೀ ಅಷ್ಟೇ. ನಂತರ ಸರಿಯಾಗಿ ತಿನ್ನು, ಒಳ್ಳೆ ಕೆಲಸ ಮಾಡ್ಬೋದು. ನನ್ನ ನೋಡಿದ್ಯಾ? ಕೆಲ್ಸ ಮಾಡಕ್ಕೆ ಮೈಯಲ್ಲಿ ಶಕ್ತಿ ಇದ್ರೆ ಅಷ್ಟೇ ಸಾಲಲ್ವೋ, ಮನ್ಸಲ್ಲಿ ಗಟ್ಟಿತನ ಇರ್ಬೇಕು. ಅರ್ಥವೇ ಆಗ್ದಂಗ್ ಮಾತಾಡ್ತಿರ್ತೀಯ ಅಣ್ಣ. ಬೇಗ ಕೊಡೋಣ. ಬಂದಿರು. ನಮಸ್ಕಾರ ಯಜಮಾನ್ರೆ. ವ್ಯಾಪಾರ ಹೇಗೆ? ಪರವಾಗಿಲ್ಲ ಯಜಮಾನ್ರೆ. ಅಣ್ಣ ಇಲ್ಲೊಂಚೂರು ಸಾಂಬಾರ್ ಕೊಡೋಣ. ಕಾರಲ್ಲಿ ಬಂದ್ರೆ ಅಷ್ಟೇ ಗಮನಿಸ್ತೀರಾ? ಹೊಟ್ಟೆ ಹಸಿತಾ ಇದೆ ಇಲ್ಲಿ, ಬೇಗ ಸ್ವಲ್ಪ ಕೊಡಿ. ಇರಲೇ. ಕಾರಲ್ಲಿ ಬಂದಿದ್ದಕ್ಕೆ ವಿಚಾರಿಸಿದೆ ಅಂತಲ್ಲಪ್ಪ, ಅದು ಯಾರು ಗೊತ್ತಾ? KTK. KTKನಾ? ಮಗ ದೊಡ್ಡ ಕೋಟ್ಯಾಧೀಶ. ಅವರು ಒಂದು ಟೈಮಲ್ಲಿ ನಮ್ಮ ಥರ ತಳ್ಳೋ ಗಾಡಿಲೇ ಜೀವನ ಆರಂಭ ಮಾಡಿದವರು. ಇವತ್ತು 2 5 ಸ್ಟಾರ್ ಹೋಟ್ಲ್ ಕಟ್ಟಿದ್ದಾರೆ ಅಂದ್ರೆ ಯೋಚನೆ ಮಾಡು. ಹಳೇದ್ನ ಮರಿದೇನೆ. ಒಂದ್ ದಿನಕ್ಕೆ 1 ಸಲ ಆದ್ರೂ ಇಲ್ಲಿ ಬಂದು ಊಟ ಮಾಡದೆ ಹೋಗೋದಿಲ್ಲಪ್ಪ. ಅಂಥ ಒಂದು ಮನುಷ್ಯ. ಅಣ್ಣ ನಿಮ್ ಅಂಗಡಿಲಿ ಏನಾದ್ರು ಕೆಲಸ ಸಿಗುತ್ತಾ? ನನಗೋಣ. ಯಾಕೆ 5 ಸ್ಟಾರ್ ಹೋಟ್ಲ್ ಓನರ್ ಆಗ್ಬೇಕು ಅಂತನಾ? ಅಯ್ಯೋ ಇಲ್ಲಣ್ಣ, ಸಿಗ್ನಲ್ ಅಲ್ಲಿ ಕಾರ್ ಓಡಿಸ್ದೆ, ಊಟ ತಿನ್ನೋಷ್ಟು ಹಣ ಸಂಪಾದನೆ ಆಯ್ತು. ಹಂಗೆ ನೀವೇನಾದ್ರೂ ಕೆಲಸ ಕೊಟ್ರೆ ಇಲ್ಲಿಂದ ನನ್ನ ಜೀವನನೇ ಶುರು ಮಾಡ್ತೀನಣ್ಣ. ಯಾವ ಊರು? ಶ್ರೀರಂಗಪಟ್ಟಣ ಅಣ್ಣ, ಮೈಸೂರು ಹತ್ರ. ನಮ್ಮೂರು ಹುಡುಗ್ರ ನೀವು? ಸರಿಯಾಗಿದೆ ನೀನು. ನಾನು ಹೇಳ್ತಿರೋದು. ಸರಿ, ನಾ ಒಂದ್ ಕಡೆ ಹೇಳಿಡ್ತೀನಿ. ಸರಿ ಅಣ್ಣ. ಆದ್ರೆ ಈ ಅವತಾರದಲ್ಲಿ ಹೋಗ್ಬಾರ್ದು.